ಫೆಬ್ರವರಿ 28, 2026 ಶನಿವಾರ ಕೊನೆಗೂ ಇರಾನ್ ಪಾಲಿಗೆ ಆ ಕ್ಷಣ ಬಂದೇ ಬಿಟ್ಟಿದೆ. ಯಾವುದನ್ನ ಮಾಡೇ ಮಾಡ್ತೀವಿ ಅಂತ ಟ್ರಂಪ್ ನೇತನ್ಯಾಹು ಹೇಳ್ತಾನೆ ಬಂದಿದ್ರು, ಅದು ಕೊನೆಗೂ ಆಗ್ಬಿಟ್ಟಿದೆ. ಅವರು ತಮ್ಮ ಹಠ ಸಾಧಿಸಿದ್ದಾರೆ. ಇರಾನ್ನಲ್ಲಿ ಒಂದು ಯುಗಾಂತ್ಯ ಆಗಿದೆ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತಹ ಜಂಟಿ ವೈಮಾನಿಕ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ 86 ವರ್ಷ ವಯಸ್ಸಿನ ಆಯತುಲ್ಲಾ ಅಲಿ ಖಾಮಿನಿ ಹತರಾಗಿದ್ದಾರೆ. ಇರಾನ್ ಪಾಲಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಇದೊಂದು ಬಹಳ ದೊಡ್ಡ ಬೆಳವಣಿಗೆ. ಈ ಘಟನೆ ಕೇವಲ ಒಬ್ಬ ನಾಯಕನ ಸಾವಲ್ಲ, ಇದು ಬದಲಿಗೆ ಕಳೆದ 3 ದಶಕಗಳಿಂದ ಇರಾನ್ ಅನುಸರಿಸಿಕೊಂಡು ಬಂದಿದ್ದಂಥ ಪ್ರತಿರೋಧದ ರಾಜಕಾರಣದ ಬೆನ್ನೆಲುಬು ಮುರಿದಂತಹ ಬೆಳವಣಿಗೆ ಇದು. ಆದರೆ ಈ ಹತ್ಯೆಯು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಹಾಗೆ ಇರಾನಿ ಜನರಿಗೆ ಸ್ವಾತಂತ್ರ್ಯದ ಕ್ಷಣವನ್ನು ತರುತ್ತಾ, ಅಥವಾ ಇಡೀ ಪಶ್ಚಿಮ ಏಷ್ಯಾವನ್ನ ಯಾವತ್ತಿಗೂ ಆರಿಸಲಾಗದ ದ್ವೇಷದ ಜ್ವಾಲೆಗೆ ತಳ್ತಾ ಇದೆಯಾ? ಪರಮಾಣು ಶಕ್ತಿಯ ಹೊಸ್ತಿಲಲ್ಲಿರುವಂತಹ ದೇಶವೊಂದರ ಅತ್ಯುನ್ನತ ನಾಯಕನನ್ನ ಗುರಿಪಡಿಸುವ ಮೂಲಕ ಇಸ್ರೇಲ್ ಮತ್ತೆ ಅಮೆರಿಕ ಯಾವ ರೀತಿಯ ಅಪಾಯಕಾರಿ ಆಟಕ್ಕೆ ನಾಂದಿ ಹಾಡಿವೆ? ಈ ಪ್ರಶ್ನೆಗಳು ಇವತ್ತು ಇಡೀ ಜಗತ್ತನ್ನೇ ಕಾಡ್ತಾ ಇವೆ. 1989ರಲ್ಲಿ ಆಯತುಲ್ಲಾ ರುಹುಲ್ಲಾ ಖೊಮೇನಿ ಅವರ ನಂತರ ಅಧಿಕಾರಕ್ಕೇರಿದಂಥ ಅಲಿ ಖಾಮಿನಿ ಇರಾನ್ನನ್ನ ಕೇವಲ ಒಂದು ದೇಶವಾಗಿ ಮಾತ್ರ ಅಲ್ಲ, ಪಶ್ಚಿಮದ ವಿರೋಧಿ ಸಿದ್ಧಾಂತದ ಭದ್ರಕೋಟೆಯಾಗಿ ರೂಪಿಸಿದ್ರು. 1980ರ ದಶಕದ ಇರಾನ್-ಇರಾಕ್ ಯುದ್ಧದ ಸಮಯದಲ್ಲಿ ಅಧ್ಯಕ್ಷರಾಗಿದ್ದಂತಹ ಖಾಮಿನಿ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಇರಾಕ್ ಅನ್ನ ಬೆಂಬಲಿಸಿದ್ದನ್ನ ಕಂಡು ತೀವ್ರ ಅಸಮಾಧಾನವನ್ನು ಹೊಂದಿದ್ರು. ಆ ಅನುಭವನೇ ಅವರನ್ನ ಅಮೆರಿಕದ ವಿರುದ್ಧ ನಿರಂತರ ಸಂಘರ್ಷದ ಹಾದಿಯಲ್ಲಿ ನಡೆಸೋ ಹಾಗೆ ಮಾಡ್ತು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದ್ರೆ IRGCಯನ್ನ ಕೇವಲ ಒಂದು ಸೇನೆಯನ್ನಾಗಿ ಮಾಡದೇನೆ ದೇಶದ ಆರ್ಥಿಕ ಮತ್ತು ರಾಜಕೀಯ ಶಕ್ತಿ ಕೇಂದ್ರವನ್ನಾಗಿ ಮಾಡಿದ್ರು ಖಾಮಿನಿ ಅವರು. ಲೆಬನಾನ್ನ ಹಿಜ್ಬುಲ್ಲಾ, ಗಾಜಾದ ಹಮಾಸ್ ಮತ್ತೆ ಯೆಮನ್ನ ಹೂತಿ ಬಂಡುಕೋರರ ಮೂಲಕ ಇಸ್ರೇಲ್ ಮತ್ತೆ ಅಮೆರಿಕದ ಹಿತಾಸಕ್ತಿಗಳಿಗೆ ನಿರಂತರ ಸವಾಲು ಹಾಕುವಂತ ಪ್ರತಿರೋಧದ ಜಾಲವನ್ನ ಅವರು ನಿರ್ಮಿಸಿದ್ರು. ಆದರೆ ತಮ್ಮ ಆಡಳಿತ ವೈಖರಿಯಿಂದ ದೇಶದಲ್ಲಿ ಅವರು ಸಾಕಷ್ಟು ವಿರೋಧವನ್ನು ಕೂಡ ಎದುರಿಸಿದ್ರು. 2025ರ ಜೂನ್ ತಿಂಗಳಲ್ಲೇ ಇರಾನ್ ಮತ್ತೆ ಇಸ್ರೇಲ್ ನಡುವೆ ನೇರ ಸಂಘರ್ಷದ ಕಿಡಿ ಹೊತ್ಕೊಂಡಿತ್ತು. ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ನಡೆಸಿದಾಗಿನಿಂದ ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು. ವರದಿಗಳ ಪ್ರಕಾರ ಅಮೆರಿಕದ ಅತ್ಯಾಧುನಿಕ ನಿಖರ ಗುಪ್ತಚರ ಮಾಹಿತಿ ಮತ್ತೆ ಇಸ್ರೇಲ್ನ ಬಂಕರ್ ಬಸ್ಟರ್ ಬಾಂಬ್ಗಳ ಬಳಕೆಯಿಂದ ಖಾಮಿನಿ ಅವರ ಸಂಕೀರ್ಣವನ್ನ ಧ್ವಂಸಗೊಳಿಸಲಾಗಿದೆ. ಈ ದಾಳಿಯಲ್ಲಿ ಅವ್ರ ಕುಟುಂಬದ ಸದಸ್ಯರು ಮತ್ತೆ ಪ್ರಮುಖ ಕಮಾಂಡರ್ಗಳು ಕೂಡ ಸಾವನ್ನಪ್ಪಿದ್ದಾರೆ. ಇದು ಕೇವಲ ಸೇನಾ ಕಾರ್ಯಾಚರಣೆ ಅಲ್ಲ, ಬದಲಿಗೆ ಇರಾನ್ನ ಆಡಳಿತ ವ್ಯವಸ್ಥೆಯನ್ನ ಬುಡಮೇಲ್ ಮಾಡುವಂತ ಒಂದು ಉದ್ದೇಶಿತ ರೆಜಿಮ್ ಚೇಂಜ್ ಯತ್ನ ಆಗಿದೆ. ಖಾಮಿನಿ ಅವರ ಆಡಳಿತವು ಹೊರಗಿನ ಶತ್ರುಗಳಿಗಿಂತ ಹೆಚ್ಚಾಗಿ ಆಂತರಿಕ ಆರ್ಥಿಕ ಪರಿಸ್ಥಿತಿಯಿಂದ ತೀವ್ರ ಸವಾಲನ್ನು ಎದುರಿಸ್ತಾ ಇತ್ತು. ಅಮೆರಿಕದ ಹೇರಿದ ಕಠಿಣ ಆರ್ಥಿಕ ನಿರ್ಬಂಧಗಳಿಂದಾಗಿ ಇರಾನ್ನ ಕರೆನ್ಸಿ ಮೌಲ್ಯ ಕುಸಿದು ಹಣದುಬ್ಬರ ಗಗನಕ್ಕೇರಿತ್ತು. 2022ರ ಮಹಸಾ ಅಮಿನಿ ಸಾವು ಮತ್ತೆ ಇತ್ತೀಚಿನ 2025ರ ಆರ್ಥಿಕ ವಿಷಯಗಳ ಕುರಿತು ಪ್ರತಿಭಟನೆಗಳಲ್ಲಿ ಸಾವಿರಾರು ಜನ ಖಾಮಿನಿ ಆಡಳಿತದ ವಿರುದ್ಧ ಬೀದಿಗಿಳಿದಿದ್ರು. ಅವರ ಸರ್ಕಾರವು ಇವುಗಳನ್ನ ಅತಿ ಕ್ರೂರವಾಗಿ ಹತ್ತಿಕ್ಕಿತ್ತು. ಅಮೆರಿಕ ಮೂಲದ ಮಾನವ ಹಕ್ಕುಗಳ ಸಂಘಟನೆಗಳ ಪ್ರಕಾರ ಇತ್ತೀಚಿನ ಪ್ರತಿಭಟನೆಗಳಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಜನರನ್ನ ಇರಾನ್ ಸರ್ಕಾರ ಕೊಂದಿದೆ ಅಂತ ಅಂದಾಜು ಮಾಡಲಾಗಿದೆ. ಈ ಆಂತರಿಕ ಅಸಮಾಧಾನವನ್ನೇ ಅಮೆರಿಕ ಈಗ ತನ್ನ ದಾಳಿಯ ಸಮರ್ಥನೆಗೆ ಬಳಸ್ಕೊಳ್ತಾ ಇದೆ. ಈಗ ಖಾಮಿನಿ ಬಲಿಯಾಗಿರುವಂತಹ ಮಹತ್ವದ ಘಟನೆ ಜಾಗತಿಕವಾಗಿ ಇದು ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗಲಿದೆ. ಇರಾನ್ನಲ್ಲಿ ಈಗ ಖಾಮಿನಿ ಅವರ ನಂತರ ಸಮರ್ಥ ಉತ್ತರಾಧಿಕಾರಿಯ ಕೊರತೆ ಇದೆ. ಇದು ದೇಶದೊಳಗೆ ಅಂತರ್ಯುದ್ಧ ಕಾರಣ ಆಗಬಹುದು, ಅಥವಾ ಅಲ್ಲಿನ IRGC ಸೇನೆ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳಬಹುದು. ಸಿರಿಯಾದಲ್ಲಿ ಅಸದ್ ಪತನ ಮತ್ತೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ದುರ್ಬಲಗೊಂಡಿರೋದು ಇರಾನ್ನ ಪ್ರಭಾವವನ್ನು ಕುಗ್ಗಿಸಿದೆ. ಆದರೆ ಇರಾನ್ ತನ್ನಲ್ಲಿರುವಂತಹ ಕ್ಷಿಪಣಿಗಳನ್ನ ಬಳಸಿ ಇಸ್ರೇಲ್ ಮತ್ತೆ ಅರಬ್ ರಾಷ್ಟ್ರಗಳ ಮೇಲಿನ ದಾಳಿಯನ್ನ ತೀವ್ರಗೊಳಿಸುವಂತ ಸಾಧ್ಯತೆ ಇದೆ. ಈ ಯುದ್ಧದಿಂದಾಗಿ ಪರ್ಷಿಯನ್ ಕೊಲ್ಲಿಯ ತೈಲ ಪೂರೈಕೆ ಸ್ಥಗಿತಗೊಂಡ್ರೆ ಜಗತ್ತಿನಾದ್ಯಂತ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಗಳು ಗಗನಕ್ಕೇರಿ ಆರ್ಥಿಕ ಹಿಂಜರಿತ ಉಂಟಾಗಬಹುದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನಿ ಜನರಿಗೆ ನಿಮ್ಮ ಸರ್ಕಾರವನ್ನ ನೀವೇ ವಶಪಡಿಸಿಕೊಳ್ಳಿ ಅಂತ ಕರೆ ನೀಡಿದ್ದಾರೆ. ಆದರೆ ಇತಿಹಾಸವನ್ನ ಗಮನಿಸಿದ್ರೆ ಇರಾಕ್, ಲಿಬಿಯಾ ಅಥವಾ ಅಫ್ಘಾನಿಸ್ತಾನ್ಗಳಲ್ಲಿ ಅಮೆರಿಕದ ಹಸ್ತಕ್ಷೇಪವು ಯಾವುದೇ ಶಾಂತಿಯನ್ನ ತಂದಿಲ್ಲ. ಬದಲಿಗೆ ಆ ದೇಶಗಳನ್ನ ಭಯೋತ್ಪಾದನೆಯ ತಾಣಗಳನ್ನಾಗಿ ಮಾಡಿದೆ. ಅಲ್ಲಿ ಅರಾಜಕತೆಗೆ ದಾರಿಯಾಗಿದೆ. ಅಮೆರಿಕ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸ್ತೀವಿ ಅಂತ ಹೊರಟ್ರೆ ಅಲ್ಲಿ ಕೊನೆಗೆ ಸ್ಥಾಪನೆ ಆಗೋದು ಅರಾಜಕತೆ ಮಾತ್ರ. ಇರಾನ್ನಂತಹ ಸಾರ್ವಭೌಮ ದೇಶದ ಮೇಲೆ ಇಂತಹ ದಾಳಿ ನಡೆಸೋದು ಅಂತಾರಾಷ್ಟ್ರೀಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅನ್ನುವಂಥ ವಾದ ಕೂಡ ಇದೆ. ಆಯತುಲ್ಲಾ ಅಲಿ ಖಾಮಿನಿ ಅವರ ಸಾವು ಒಂದು ಯುಗದ ಅಂತ್ಯ ಆಗಿದೆ. ಆದರೆ ಇನ್ನು ಮುಂದಿನದು ಟ್ರಂಪ್ ಹೇಳ್ಕೊಂಡ ಹಾಗೆ ಶಾಂತಿಯ ಯುಗಾನು ಅಥವಾ ತೀವ್ರ ಅಶಾಂತಿಯ ಆರಂಭನ ಅನ್ನೋದು ಮುಂದಿನ ಕೆಲವು ದಿನಗಳಲ್ಲಿ ನಿರ್ಧಾರ ಆಗಲಿದೆ.
ಇರಾನ್ನ ಪ್ರತೀಕಾರದ ದಾಳಿಗಳು ಮತ್ತು ಅಮೆರಿಕದ ಮುಂದಿನ ಹೆಜ್ಜೆಗಳು ಇಡೀ ವಿಶ್ವದ ಆರ್ಥಿಕ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡಲಿವೆ. ಶಕ್ತಿಯ ಬಲದಿಂದ ಆಡಳಿತ ಬದಲಾವಣೆ ಮಾಡಬಹುದು, ಆದರೆ ಜನರ ಮನಸ್ಸಲ್ಲಿರುವಂಥ ಸಿದ್ಧಾಂತವನ್ನು ಬದಲಿಸೋದು ಅಷ್ಟು ಸುಲಭ ಅಲ್ಲ. ಇರಾನ್ ಇವತ್ತು ಚಿಂದಿಯಾದ ದೇಶವಾಗಿ ನಿಂತಿದೆ. ಒಂದು ಕಡೆ ಅಮೆರಿಕದ ಬಾಂಬ್ಗಳು, ಮತ್ತೊಂದು ಕಡೆಗೆ ತನ್ನದೇ ಆಡಳಿತದ ದಮನಕಾರಿ ಇತಿಹಾಸ. ಈ ಎರಡರ ನಡುವೆ ನಲಗ್ತಾ ಇರೋದು ಸಾಮಾನ್ಯ ಇರಾನಿ ಪ್ರಜೆ, ಅಲ್ಲಿನ ಜನಸಾಮಾನ್ಯರು. ಖಾಮಿನಿ ಅವರ ಆಡಳಿತದಲ್ಲಿ ಬೇಕಾದಷ್ಟು ಲೋಪಗಳಿದ್ವು, ಆದರೆ ಖಾಮಿನಿ ದಶಕಗಳ ಕಾಲ ಪಶ್ಚಿಮದ ಸಾಮ್ರಾಜ್ಯಶಾಹಿ ಧೋರಣೆಗೆ ಪ್ರತಿರೋಧದ ಶಕ್ತಿಯಾಗಿ ಅವ್ರು ಕಂಡು ಬಂದಿದ್ರು. ಏನೇ ಆದ್ರೂ ನಾವು ಅಮೆರಿಕ ಇಸ್ರೇಲ್ಗೆ ಶರಣಾಗೋದಿಲ್ಲ ಅಂತ ಘಂಟಾಘೋಷವಾಗಿ ಸಾರಿ ಸವಾಲು ಹಾಕಿದವರು ಖಾಮಿನಿ. ಈಗ ಅವರ ಅಂತ್ಯ ಆಗಿದೆ. ಇದು ಇರಾನ್ಗೆ ಮತ್ತು ಅದರೊಂದಿಗೆ ಆರ್ಥಿಕ ಮತ್ತು ರಾಜಕೀಯ ನಂಟಿರುವಂಥ ದೇಶಗಳಿಗೆ ಏನೆಲ್ಲ ಪರಿಣಾಮ ಬೀರಲಿದೆ ಅನ್ನೋದು ಕುತೂಹಲಕಾರಿ ಮತ್ತು ಅಷ್ಟೇ ಆತಂಕಕಾರಿ ಕೂಡ ಹೌದು. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.